ಸಾಧ್ಯ? ಬ್ರಹ್ಮ ಯಾರು ಹೊರಗಿನವ ಅಂತ ಎಣಿಸಿದ್ದ? ತ್ರಿಮೂರ್ತಿಗಳಲ್ಲಿ ಒಬ್ಬ. ಹೌದು. ಹಾಗಿದ್ರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಬ್ರಹ್ಮನಿಂದ ವರ ಪಡೆದ್ರೆ ಅದಕ್ಕೆ ನಾನು ಹಿಮ್ಮೆಡುತ್ತೇನೆ ಅಂತ ಭಾವಿಸಿದ್ದೆ. ವರವನ್ನು ಪಡೆದವ ನೀನಾದ್ರೂ ನಿನ್ನನ್ನು ದೂರದಲ್ಲಿ ಎದುರಿಸಿ ನೀನು ಹಿಂದೆ ಹೋಗದಾಗೆ ಮಾಡುವಂತಹ ಶಕ್ತಿ ನನ್ನಲ್ಲಿ ಉಂಟು. ಆದ್ದರಿಂದ ಸಾರಿ ಹೇಳ್ತಾ ಇದ್ದೇನೆ, ತಪ್ಪಾಯಿತು ಅಂತ ಕೇಳಿಕೊಂಡ್ರೆ ನಿನ್ನನ್ನು ಉಳಿಸ್ತೇನೆ, ಇಲ್ಲಾಂದ್ರೆ ಅಳಿಸ್ತೇನೆ. ಆದ್ದರಿಂದ ಸಾರಿ ಹೇಳ್ತಾ ಇದ್ದೇನೆ. ಏನ್ ಮಾಡ್ತೀಯ? ರಾಕ್ಷಸರನ್ನು ಕೊಲ್ಲುವವನು ನೀನು, ಹಾಗೆಂದು ನನಗೇನು ಮಾಡಲಾರೆ. ನೀನು ಸಾಯುದಿಲ್ಲ? ತಿಳಿಯಿತು. ಸಾಯುದಿಲ್ಲ. ನಿನ್ನ ಅನುಭವ ಎಷ್ಟೇ ಇರಬಹುದು, ನನ್ನ ಮುಂದೆ ಅದು ನಡೆಯಲಿಕ್ಕಿಲ್ಲ. ಅನುಭವ ನಿನ್ನ ಮುಖದಲ್ಲಿ ಕಾಣುತ್ತಿದೆ. ನನ್ನ ಪೂರ್ವಜರು ಹೇಳಿದ್ದ ಕಥೆಯು ನೆನಪಿದೆ. ಹಾಗಾಗಿ ಅವರಂತೆ ನಾನಲ್ಲ, ಹುಟ್ಟಿಕೊಂಡು ಹಿಂದೆ ತಿಳಿದುಕೊಂಡು ಮುಂದಕ್ಕೆ ಬರ್ತೀಯಲ್ಲ, ನನಗೆ ಆಶ್ಚರ್ಯ ಆಗುವುದು ಇದಕ್ಕೆ. ಅದಕ್ಕೆ ವರ ಪಡೆದುಕೊಂಡದ್ದು ನಾನು. ವರ ಪಡೆದುಕೊಂಡ್ರು. ಈಗ ನೀನೇ ವರ ಪಡೆದುಕೊಂಡರಲ್ಲಿ ಮೊದಲಿಗನು. ನಿನ್ನ ಹಾಗೆ ಅದೆಷ್ಟೋ ರಕ್ಕಸರು ವರವನ್ನು ಪಡೆದಿದ್ದಾರೆ. ಇರಬಹುದಪ್ಪ. ಆದ್ರೆ ಉಳಿದಿದ್ದಾರ ಅಂತ ಕೇಳಿ ಎಲ್ಲರೂ ನನ್ನಂತೆ ಇರುವುದಿಲ್ಲ. ಎಲ್ಲರೂ ಅಳೆದು ಹೋಗಿದ್ದಾರೆ. ಯಾಕೆ ಅಳಿದಿದ್ದಾರೆ? ಪಾಪೇನ ಹನ್ಯತೆ. ಪಾಪಿ ಒಬ್ಬ ಪಾಪದಿಂದಲೇ ಸಾಯ್ತಾನೆ ಹೊರತಾಗಿ ಈಗ ನಾನು ಬಂದ್ರು ಇನ್ನೊಬ್ಬ ಬಂದ್ರು ಅದರಿಂದ ಸಾಯುವುದಲ್ಲ. ಆದ್ರೆ ನನಗೆ ಹೇಳುವಂತದ್ದಿಷ್ಟೇ, ನಿನ್ನ ಪಾಪದ ಕೂಡ ತುಂಬುವ ಮೊದಲು ನೀನು ತಪ್ಪನ್ನು ಒಪ್ಪಿಕೊಂಡ್ರೆ ಬದುಕತ್ತಿ, ಇಲ್ಲಂತಾದ್ರೂ ಸಾಯ್ತಿ. ನೋಡೋಣ. ಅದೊಂದು ನೋಡಬೇಕು ನನಗೆ. ಹಾಗಿದ್ರೆ ನೀನು ನಾನು ಹಿಂದೆ ಸರಿ ಹೋನಲ್ಲ, ಖಂಡಿತ ಇಲ್ಲ. ಹಾಗಿದ್ರೆ ಪ್ರಾಣ ತೆಗೆಯುವುದಕ್ಕೆ ನಾನು ಹಿಂದೆ ನೋಡುವನಲ್ಲ. ನೋಡೋಣ. ಆಯ್ತಲ್ಲ, ವಿಶೇಷ ಆಯುಧ ಬ್ರಹ್ಮದೇವರು ಹೇಳಿದ್ದು. ತಾರಿಕಾಸುರ ಯಾಕೆ ಕುಳಿತುಕೋ ಅಲ್ಲಿ. ಅಲ್ಲ, ಸೋತು ಬಿದ್ದಿದ್ದೀಯಲ್ಲ, ಮಾತನಾಡಬೇಡ. ಮೊದಲೇ ಸಮಯ ವಿಳಂಬ ಆಗುತ್ತದೆ. ನೀನು ಕೂತ್ಕೊಳ್ಳು. ಈಗ ನಿನ್ನಂತ ಹೇಳುದು ಇಷ್ಟ. ನೀನು ಕೈಯಲ್ಲಿ ಹಿಡಿದಿದ್ದೀಯಲ್ಲ, ಏನು ಗೊತ್ತುಂಟು ಅದು ನಿನಗೆ? ಏನು ಗೊತ್ತುಂಟು? ಅದೇ ಚೆನ್ನಾಗಿ ಗೊತ್ತಿದೆ. ಚಕ್ರ. ಯಾವ ಚಕ್ರ? ಅದು ಕಾಣುತ್ತಾ ಇದೆ. ಯಾವ ಚಕ್ರದಲ್ಲ, ಯಾವ ಚಕ್ರ ಅಂತಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಯಾಕೆ ಗೊತ್ತೇ? ಸೂರ್ಯನ ಯಾವತ್ತು ಶಕ್ತಿ ಅಪರಿಮಿತವಾಗಿ ವ್ಯಾಪಿಸಲ್ಪಟ್ಟಾಗ ಮಾಯಾಸುರನ ತನುಜಾದಂತಹ ಸಂಧ್ಯಾದೇವಿ ತಂದೆಯಲ್ಲಿ ದುರುಕಿಟ್ಟುಕೊಂಡದ್ದು. ಸೂರ್ಯನ ಪ್ರಕಾಶ ಅತಿಯಾಗಿ ಹೋಗುವುದರಿಂದಲಾಗಿ ನನಗೆ ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಆತನ ಜೊತೆಯಲ್ಲಿ ಅಂತ. ಆಗ ಮಯನೇ ಈ ಸುದರ್ಶನ ಚಕ್ರವನ್ನು ತಯಾರಿಸಿದ. ಆ ಸೂರ್ಯನ ಪ್ರಕಾಶವನ್ನೇ ಸಂಗ್ರಹಿಸಿ ಇದನ್ನು ಸಂಗ್ರಹಿಸಿ ಸಹಸ್ರ ಅರಗಳುಳ್ಳಂತಹ ಸುದರ್ಶನ ಇದು. ಅದನ್ನು ಹಾಗೆ ಉಪಯೋಗಿಸುವುದಲ್ಲ, ಅದಕ್ಕೊಂದು ಮಂತ್ರ ಉಂಟು. ಇದು ಶಸ್ತ್ರ ಅಲ್ಲ, ಇದು ಅಸ್ತ್ರ. ಅಸ್ತ್ರ ಪ್ರಯೋಗ ಆಗಬೇಕು, ಅದಕ್ಕೆ ಮಂತ್ರ ಬೇಕಾಗುತ್ತದೆ. ಆ ಮಂತ್ರ ನಿನಗೆಲ್ಲ ಎಲ್ಲಿ ಅರ್ಥ ಆಗ್ತದೆ ಅಂತ ಈ ಮಾಹಿತಿಗಳೆಲ್ಲ ಉಂಟಲ್ಲ, ಅದೆಲ್ಲ ನಿಮ್ಮವರಿಗೆ ತಿಳಿಸು. ಅಲ್ಲ, ಅದಕ್ಕೆ ಪೂಜೆ ಆಗ್ಲಿಕ್ಕೆ ಉಂಟು. ಇದನ್ನು ಪೂಜೆ ನಾನು ಮಾಡುತ್ತೇನೋ? ಕಸರಿಗೆ ಪೂಜೆ ಮಾಡುವ ನನಗೆ ತಿಳಿದಿದೆಯೋ?
ಹೌದು. ನೀನು ಹೇಳುವುದೇನೋ ಬೇಡ. ಚಕ್ರವನ್ನು ಹೇಗೆ ಪೂಜೆ ಮಾಡಬೇಕು ನಾನು ನೋಡಿಕೊಳ್ಳುತ್ತೇನೆ. ನೀನು ಸೋತಿದ್ದೀಯಲ್ಲ, ಖಂಡಿತ ಕೊಡುವುದಿಲ್ಲ. ಹಾಳಾಗಿ ಹೋಗ್ತಿ, ಅದನ್ನು ನೋಡುವ. ಏನ ಮಾಡಿ ಬಿಟ್ಟ ವಿಧಿಯು ದಾನವನಿಗೆ ವರವನಿತು ತಾನೆ ಕೆಡಿಸಿ ಬಿಟ್ಟ ಲೋಕ ಹಾನಿಯೊದಗಿದಲ್ಲವೇ ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಶ್ರೇಷ್ಠ ಧರ್ಮಕ್ಕೆಲ್ಲಿ ಗತಿಯು ದುಷ್ಟನವನ್ನ ಕೊಲ್ಲುವುದೆಂದು ಸೃಷ್ಟಿಗಳು ಏನ ಮಾಡಿ ಬಿಟ್ಟ ವಿಧಿಯೋ ಏನು ಮಾಡಿಬಿಟ್ಟ ಈ ವಿಧಿ ಅಂತ ನಾನು ಯೋಚಿಸುವಂಥದ್ದು. ಇಲ್ಲದೆ ಹೋದರೆ ಇಂತಹ ದಾನವರಿಗೂ ಸಹ ಹೀಗೆಲ್ಲ ವರವನ್ನು ಕೊಡುವ ಮೂಲಕವಾಗಿ ಭೂಲೋಕದಲ್ಲಿರುವಂತಹ ಧರ್ಮ, ಭೂಲೋಕ ಯಾಕೆ ಅಧೋಲೋಕಗಳಲ್ಲಿಯೂ ಸಹ ಪಾತಾಳವನ್ನು ಜಯಿಸಿದಂತಹ ಆತ ಮೇಲಿನ ಊರ್ಧ್ವಲೋಕಗಳನ್ನು ಜಯಿಸಿದ್ದಾನೆ ಅಂತಾದರೆ, 3 ಲೋಕಗಳಲ್ಲಿರುವಂತಹ ಧರ್ಮವನ್ನು ಹಾಳುಗಡೆಯುತ್ತಾ ಅಂತಾದರೆ ಯಾಕೆ ಆಲೋಚನೆ ಮಾಡಲಿಲ್ವೋ ವಿಧಿ ನನಗರ್ಥ ಆಗಬೇಕು. ಅಲ್ಲ, ವಿಧಿಯನ್ನು ದೂರಿ ಏನು ಪ್ರಯೋಜನ ಉಂಟು? ತನ್ನದಾದಂತಹ ಭಕ್ತಿಯ ಮೂಲಕವಾಗಿ ಆ ವಿಧಿಯನ್ನು ಅರ್ಚಿಸದವ ಇವ. ಹಾಗಾಗಿ ಹೊರ ಕೊಟ್ಟಿದ್ದಾನೆ ವಿಧಿ, ಹೊರತಾಗಿ ಬೇರೇನೂ ಅಲ್ಲ. ಹಾಗೆ ಅಂತ ಈಗ ಏನು ಮಾಡೋಣ? ಧರ್ಮದ ರಕ್ಷಣೆ, ಈ ಅಧರ್ಮಿಗಳ ಯಾವತ್ತೂ ಶಿಕ್ಷೆ, ಇದನ್ನು ಮಾಡಬೇಕಾದವ ನಾನು ಸ್ಥಿತಿಕಾರಕ. ಯೋಚಿಸ್ತಾ ಇದ್ದ ಹಾಗೆ ಕಣ್ಣಿನಲ್ಲಿ ಅಶ್ರುಧಾರೆ ಇಳಿತಾ ಉಂಟು. ಇನಿತು ಹರಿಯೋ ಮನದಿ ಕೊರಗುತ್ತಲಿರಲು ಕಣ್ಣುಗಳಲ್ಲಿ ಏಳಿಂದು ಜಂಗೆ ಗುರುಳ ಲಕ್ಷಣವೇ ಜನಿಸಿದರು 7 ಮಂದಿ ಜಲದುರ್ಗೆಯರು ಅತ್ಯಂತ ಹರುಷವತಾಳಿ ಭ್ರಮರಾಂಬೆ ಕಾತ್ಯಾಯಿನಿ ವನಿತೆ ರಕ್ಷೇಶ್ವರಿ ಎಂದು ಹೆಸರಿಡಲು ಅನಿಬರಿ ಭಗವತಿ ದುರ್ಗಾ ಪರಮೇಶ್ವರಿ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ಭ್ರಮರಾಂಬೆ ಕಾತ್ಯಾಯಿನಿ ರಕ್ಷೇಶ್ವರಿ ಎಂದು ಹೆಸರಿಡಲು ಜಯ ಜಯ
ಸತ್ಯ ಧರ್ಮವೇ ಸೃಷ್ಟಿಗಾಧಾರ ಎಂದು ಸತ್ಯ ಧರ್ಮವೇ ಸೃಷ್ಟಿಗಾಧಾರ ಎಂದು ಸತ್ವಗುಣಯುತ ನಾವ್ಯಾರು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟೆವು ತಂದೆ. ಅರ್ಥ ಆಯ್ತಾ? ಈಗ ಗೊತ್ತಾಯ್ತು. ಏನು? ಸಕಾಲಕ್ಕೆ ನಮಗೆ ಇಚ್ಛಾ ಕ್ರಿಯಾ ಜ್ಞಾನ ಈ ಮೂರು ಶಕ್ತಿಗಳನ್ನು ನೀಡಿದ್ದೀರಿ. ಬೇಕಾದಷ್ಟು ಕೊಡ್ಬೇಕಲ್ಲ. ಹಾಗಾಗಿ ತಾವು ಜನಕ, ನಾವು ಜನ್ಯರು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಬಹಳ ವಿಶೇಷವಾಗಿದೆ. ಸತ್ವಗುಣೋಪೇತರಾದಂತಹ ತಾವು ಈ ಪಾಲನೆಯನ್ನು ಮಾಡುತ್ತಾ ಮಾಡುತ್ತಾ ಅದೇನು ಕುಂದು ಖಂಡಿತೋ ನಮಗೆ ಅರ್ಥ ಆಗ್ಲಿಲ್ಲ. ಪ್ರಾಯಶಃ ತಮ್ಮದಾಗಿರುವಂತಹ ದುಃಖದ ಮೂರ್ತಿಗಳು ಎನ್ನುವ ಹಾಗೆ ನಾವು ಹುಟ್ಟಿಕೊಂಡಿದ್ದೇವೆ. ಜಲದಿಂದ ಹುಟ್ಟಿಕೊಂಡವರು ನೀವು. ಸರಿಯಪ್ಪ, ಜಲದುರ್ಗೆಯರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಜಲದಲ್ಲಿ ಹುಟ್ಟಿದ ನಮಗೆಲ್ಲ ಉತ್ತಮ ನಾಮಧೇಯವನ್ನು ಕೊಟ್ಟಿದ್ದೀರಿ. ಆದ್ರೆ ತಮಗಿಂತ ಸ್ಥಿತಿ ಉಂಟಾಗಬೇಕು ಅಂತ ಆದ್ರೆ ಏನು ಎತ್ತ ಅಂತ ನಮಗೆ ಅರ್ಥ ಆಗ್ಲಿಲ್ಲ. ಸೃಷ್ಟಿಗೆ ಆಧಾರಭೂತವಾಗಿ ಸೃಷ್ಟಿಯನ್ನು ಪಾಲಿಸುವವರಾಗಿ ಕೊನೆಗೊಂದು ಲಯ ತೋರುವವರಾಗಿ ತಾವು ಚಿನ್ಮಯ ಮೂರ್ತಿಯಾಗಿ ಕಾಣಿಸ್ತೀರಿ. ಸೃಷ್ಟಿ ಸ್ಥಿತಿ ಲಯಕ್ಕೆ 3 ಜನ ಆದ್ರೂ ಸಹ ನಾನು 3 ಮಾಡಬಲ್ಲೆ ಎನ್ನುವಂತದ್ದನ್ನು ನಿರೂಪಿಸಿಕೊಟ್ಟ. ಒಬ್ಬಳಿಗೆ ಈ ಪ್ರಶ್ನೆ ಅಲ್ಲ, ಅವಳಿಗೂ ಅದೇ ಪ್ರಶ್ನೆ. ಹೌದಲ್ವಾ? ಉಳಿದವರಿಗೂ ಅದೇ ಪ್ರಶ್ನೆ. ಶೋಣಿಯೊಳಗೆ ವರ್ಣಾಶ್ರಮವು ಕ್ಷೀಣವಾಯ್ತೆ ಜಗತ ಶಾಂತಿ
ಧರ್ಮದ ನಡೆ ಕ್ಷೀಣ ಉಂಟಾಯಿತೆ. ತಾತ, ಪ್ರಪಂಚಕ್ಕೆ ವೇದವನ್ನು ಪರಿಚಯಿಸಿದವರು ತಾವು. ಅಂತ ವೇದವನ್ನು ತೊರೆದು ಬದುಕುತ್ತಿದ್ದಾರೆ. ದಯಾಮಯ, ಏನಾಯಿತು ತಿಳಿಸುವಿಯಾ? ಧರ್ಮ ಕರ್ಮ ತ್ಯಜಿಸಿ ಜನರ ಧರ್ಮ ಕಾರ್ಯ ನಿರತ ಎನಿಸಿ, ಧರ್ಮ ಕಾರ್ಯ ನಿರತ ಎನಿಸಿ ಕಾರ್ಯ ನಿರತರೆನಿಸಿ ಧರ್ಮದ ವಿದ್ಯೆಗ ಪೂರ್ವಿ ಕೆಟ್ಟಿದೆ. ಜನರ ಧರ್ಮ ಕಾರ್ಯ ನಿರತರೆನಿಸಿ ಧರ್ಮವೂ ನಾಶವಾಯಿತೆ. ಇಳೆಯಲ್ಲಿ ಜನರು ನಾಶವಾದರೆ ಯಾಗ ಯಜ್ಞ ದಾನ ಧರ್ಮ ಎಲ್ಲವೂ ಇಳೆಯಲ್ಲಿ ನಾಶ. ದೇವರ ದಯೆಯಿಂದ ನಮ್ಮೆಲ್ಲರಲ್ಲಿಯೂ ನಿಮ್ಮನ್ನು ಸೃಷ್ಟಿಸಿದ ಒಳ್ಳೆಯ ಬುದ್ಧಿಯೂ ನಮ್ಮಲ್ಲಿ ಇದೆ. ಆದರೆ ದಾನ ಧರ್ಮ ಯಾಗ ಯಜ್ಞ ನಶಿಸಿ ಹೋಯಿತೆ. ಅದು ಪ್ರಶ್ನೆ ನಿನ್ನದು. ಹೌದಪ್ಪ. ಅಷ್ಟು ಮಾತ್ರ. ಕಾಮ ಕ್ರೋಧ ರಾಮ ಮೋಹ ಎಲ್ಲವೂ ಇಲಿಯಲ್ಲಿ ನಾಶವಾಯಿತು, ಗುಣದಲ್ಲಿ ನಾಶವಾಯಿತು. ಆದ್ದರಿಂದ ನಮ್ಮನ್ನು ಯಾತಕ್ಕಾಗಿ ಸೃಷ್ಟಿಸಿದೆ, ಏನಾಗಬೇಕು? ಹಸಿವೆ ನಿದ್ರೆ ತ್ರಿಷಯ ಮರೆತು ವಸತಿ ಪತ್ನಿ ಸುತರ ತೋರೆದು, ವಸತಿ ಪತ್ನಿ ಸುತರ ತೋರೆದು ಹಸಿವೆ ನಿದ್ರೆ ತ್ರಿಷಯ ಮರೆತು ವಸತಿ ಪತ್ನಿ ಸುತರ ತೊರೆದು, ವಸತಿ ಪತ್ನಿ ಸುತರ ತೊರೆದು ಋಷಿಗಳಿಂದು ಮರುಗುತ್ತಿಗರೆ. ಹಸಿವೆ ನಿದ್ರೆ ತ್ರಿಷಯ ತೋರೆದು, ವಸತಿ ಪತ್ನಿ ಸುತರ ತೋರೆದು
ಅಂಗಸೌಷ್ಠತೆ, ಬುದ್ಧಿಯಲ್ಲಿ ಪಕ್ವತೆ, ಇದನ್ನೆಲ್ಲವನ್ನು ಆಧರಿಸಿದಂತಹ ನಾವು ನಿಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆವು. ನಮ್ಮ ಸೃಷ್ಟಿ ಆದದ್ದೇ ತಡ. ಎಲ್ಲರೂ ಕೂಡ ಬೆರಗುಗಣ್ಣಿನಿಂದ ನಮ್ಮನ್ನೇ ನೋಡುತ್ತಾ ಇದ್ದಾರೆ, ಯಾರಿವರು ಎಂಬುದಾಗಿ. ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಮೂಡಿದ ಒಂದು ಜಿಜ್ಞಾಸೆ ಏನದು? ಆ ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲಿ ನನ್ನ ಮುಖವನ್ನು ಕಂಡೆ, ಅಂದ್ರೆ ನಮ್ಮೆಲ್ಲರ ಮುಖವನ್ನು ಕಂಡೆವು. ಹಾಗಾಗಿ ಗೊತ್ತಾಯಿತು, ನನ್ನಿಂದಲೇ ಹುಟ್ಟಿಕೊಂಡು ನಿಮ್ಮಿಂದಲೇ ಜನಿಸಲ್ಪಟ್ಟಂತಹ ಜನ್ಯರು ನಾವು. ಅಪ್ಪ, ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನು ಮಾಡುವಂತಹ ನೀವು ಪರಮ ಪುರುಷರಿದ್ದೀರಿ. ಮನಸ್ಸಿರುವಂತಹ ಕೊರತೆಯನ್ನು ದೂರ ಮಾಡಿದಂತಹ ನಿಮ್ಮನ್ನು ಮುರಹರ ದೇವ ಎಂಬುದಾಗಿ ಕೊಂಡಾಡುತ್ತೇವೆ. ಆದ್ರೆ ನಾವು ಯಾರು ಯಾತಕ್ಕಾಗಿ ಸೃಷ್ಟಿಯಾಯಿತು ಎನ್ನುವಂತಹ ಕೇಳುವಂತಹ ಬುದ್ಧಿ ನಮಗೆ ಬಂದಿದೆ ಎನ್ನುವುದು ಸ್ಪಷ್ಟ. ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡಿತು. ಏನದು? ಲೋಕಮುಖದಲ್ಲಿ ಯಾಗ ಯಜ್ಞಾದಿ ಕಾರ್ಯವನ್ನು ಮಾಡುವವರು ಮುನಿಗಳು, ಋಷಿ ಮುನಿಗಳು. ವಸತಿ ಆಹಾರಾದಿಗಳು, ಮಡದಿ ಮಕ್ಕಳು ಇವರನ್ನೆಲ್ಲ ಬಿಟ್ಟು ನಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು. ಈ ಸಂದರ್ಭದಲ್ಲಿ ಯಾಗ ಯಜ್ಞಾದಿ ಕಾರ್ಯವನ್ನು ಮಾಡುವುದಕ್ಕೆ ಅವರಿಗೆ ಹೆದರಿಕೆ ಆಯಿತೆ. ಆ ಕುರಿತಾಗಿ ಯೋಚಿಸಿದಾಗ ನಿಮ್ಮ ಕಣ್ಣೀರು ಬಂತೆ. ಹಾಗಾಗಿ ನಮ್ಮ ಸೃಷ್ಟಿಯಾಯಿತು. ಎಲ್ಲವೂ ಶ್ರೀಮುಖದಿಂದ ಅಪ್ಪಣೆಯಾಗಬೇಕು. ಸೃಷ್ಟಿಸಲ್ಪಟ್ಟವರು ಎಂಬುದನ್ನು ನೀವು ಅರ್ಥಕೊಂಡಿದ್ದೀರಿ ಜ್ಞಾನದ ದೃಷ್ಟಿಯ ಮೂಲಕ ಅಂತ ಹೇಳಿದಿರಿ. ಕಣ್ಣಿನಲ್ಲಿ ಅಶ್ರುಗಳ ಧಾರೆ ನನ್ನ ತೊಡೆಯನ್ನು ಸೋಂಕಿದಾಗ ಹುಟ್ಟಿಕೊಂಡವರು ನೀವೆಲ್ಲ. ಸಂಕಲ್ಪದಿಂದಲೇ ಹುಟ್ಟಿದವರು ನೀವು. ಜಲದ ಮೂಲಕವಾಗಿ ಜನಿಸಿದವರಾದ್ರಿಂದ ಜಲದುರ್ಗೆಯರು ಎಂಬ ಹಾಗೆ ನಿಮ್ಮನ್ನು ನಾನು ಕರೀತಾ ಇದ್ದೇನೆ. ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದೇನೆ. ಭಗವತಿ ಅಥವಾ ಅನ್ನಪೂರ್ಣೇಶ್ವರಿ, ದುರ್ಗಾ ಪರಮೇಶ್ವರಿ, ಅದೇ ರೀತಿಯಾಗಿ ಭ್ರಮರಾಂಬಿ, ಕಾತ್ಯಾಯಿನಿ, ರಕ್ತೇಶ್ವರಿ, ಭಗವತಿ, ಹೀಗೆ ನಾಮಧೇಯಗಳನ್ನು ನಿನಗಿರಿಸಿದ್ದೇನೆ ನಿಮಗೆ. ಆದರೆ ನೀವು ಕೇಳಿದಂತಹ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೂ ಸಂತೃಪ್ತಿ ಮೂಡಿದೆ. ನನ್ನನ್ನು ಕಂಡಾಗ ತಂದೆಯವರು ಎನ್ನುವ ಹಾಗೆ ಜಾಗೃತಿ ಮೂಡಿದೆ. ಆದರೆ ಯಾಕೆ ನಾನು ಮಾನವದನಾಗಿದ್ದೇನೆ ಅದನ್ನು ಅರಿಯುವಂತಹ ಶಕ್ತಿ ನಿಮಗೆ ಬರಲಿಲ್ಲ. ಅದು ನಾನೇ ಹೇಳಬೇಕೆನ್ನುವಂತಹ ಉದ್ದೇಶದಿಂದಲೇ ಅದನ್ನು ನಾನು ನಿಮಗೆ ಕೊಡಲಿಲ್ಲ ಆ ಶಕ್ತಿಯನ್ನು. ಏನಾಗಿದೆ ಗೊತ್ತೇ? ದಾರುಕನೆನ್ನುವಂತಹ ದಾನವ, ಶೋಣಿತ ಪರದಲ್ಲಿ ಮೆರೆಯುವಂತಹ ದಾರುಕ ದಾನವ, ದುಷ್ಟ ಅವ. ಹಾಗಾಗಿ ಅವನನ್ನು ದಾನವರು ಅಂತ ಕರೆಯಿತು. ಸರುದೇವಿಯ ಮಕ್ಕಳಾದರೂ ಸಹ ದಾರ್ಶ್ಯವೇ ಮೈಗೂಡಿಸಿಕೊಂಡಂತಹ ಅವರು ಲೋಕದಲ್ಲಿರುವಂತಹ ಧರ್ಮವನ್ನು ವೃತ್ತಿಗೊಳಿಸುವುದಕ್ಕೋಸ್ಕರವಾಗಿ ಹುಟ್ಟಿಕೊಂಡ ಹಾಗಿದ್ದಾರೆ. ಅವರೆಲ್ಲ ಬ್ರಹ್ಮನಿಂದ ವರವನ್ನು ಪಡೆದುಕೊಳ್ತಾರೆ. ತಮ್ಮ ಭಕ್ತಿಯ ಮೂಲಕವಾಗಿ ಬ್ರಹ್ಮನನ್ನು ಮೆಚ್ಚಿಸಿಕೊಂಡಂತಹ ಅವರು ಭಜನನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿಕೊಂಡು ವರವನ್ನು ಪಡೆದವ ಇವ ದಾರುಕಾಸ. ಮೊದಲೇ ಒಂದು ಚಕ್ರವನ್ನು ಪಡೆದಿದ್ದಾನೆ ಪೂಜಿಸುವುದಕ್ಕೆ ಬೇಕಾಗಿ. ಮತ್ತೆ ಒಂದವ ಏನು ಮಾಡಿದ? ದೇವೇಂದ್ರಾದಿ ದೇವತೆಗಳನ್ನು ಸೋಲಿಸಿದಾಗ ಅವರ ಪಕ್ಷಪಾತಿಯಾಗಿ ಹೋದಂತಹ ನನ್ನ ಕರದಲ್ಲಿದ್ದಂತಹ ಚಕ್ರ, ಸುದರ್ಶನ ಚಕ್ರ, ಇದನ್ನೂ ಅವ ಸೆಳೆದುಕೊಂಡು ಹೋಗಿದ್ದಾನೆ. ನನಗೆ ಹೆಸರಿದ್ದದ್ದು ಏನು? ನನ್ನ 1008 ಹೆಸರುಗಳಲ್ಲಿ ಚಕ್ರಧರ ಎನ್ನುವಂತಹ ಹೆಸರು ನನಗಿದ್ದದ್ದು. ಶಂಖ, ಚಕ್ರ, ಗದಾ, ಪದ್ಮ. ಈಗ ಚಕ್ರ ಇಲ್ಲ, ಚಕ್ರಧರ ಎನ್ನುವಂತಹ ಹೆಸರಿಗೂ ನನಗೆ ಯೋಗ್ಯತೆ ಇಲ್ಲ ಅಂತ ಆಗಿದೆ ಅಲ್ವಾ? ಒಂದು ಕೈಯಲ್ಲಿರುವಂತಹ ಯಾವತ್ತು ಆಯುಧವೇ ಇಲ್ಲ ಅಂತ ಆಗಿದೆ. ಅದು ಆಯುಧ ಅಂತ ಅಲ್ಲ, ಅದು ಧರ್ಮದ ರಕ್ಷಣೆಗಿರುವಂತಹ ಯಾವತ್ತು ಭೂಷಣವಾದಂತಹ ಆಯುಧ ಎಂದು ಇಲ್ಲ ಅಂತ. ಆದರೆ ಏನು ಮಾಡೋಣ ಹೀಗೆ ಯೋಚಿಸಿದಂತಹ ನನಗೆ ಕಣ್ಣುಗಳಿಂದ ಅಶ್ರು ಧಾರೆ ಹಿಡಿದದ್ದು ಹೌದು. ಆ ಧಾರೆಯ ಮೂಲಕವಾಗಿ ಜನಿಸಿದ್ದೀರಿ. ಈಗ ದಾರುಕನಿಂದಾಗಿ ನನಗೆ ಬವಣೆ ಬಂದಿದೆ.
ನನಗೆ ಬವಣೆ ಬಂದಿದೆ ಅಂದರೆ ಅರ್ಥ ಏನು? ಈ ಲೋಕದಲ್ಲಿರುವಂತಹ ಧರ್ಮ ಚ್ಯುತಿಯಾಗಿದೆ, ಧಾರ್ಮಿಕರಿಗೆ ಉಳಿಯುವುದಕ್ಕೆ ಅವಕಾಶ ಇಲ್ಲದಂತಹ ಸ್ಥಿತಿ ಬಂದಿದೆ. ಈಗ ಏನು ಮಾಡೋಣ ಅಂತ ಅರ್ಥ ಆಗುವುದಿಲ್ಲ. ನಿಮ್ಮ ಮುಖವನ್ನು ನೋಡುವಾಗ ನನಗೆ ಜನಕ ನಿಮ್ಮ ಮಾತನ್ನು ಕೇಳುವಾಗ ಈ ವೇಳೆಯಲ್ಲಿ ಆಶ್ಚರ್ಯವೇ ಪಡಬೇಕಾದದ್ದು. ಈ ಸಮಯದಲ್ಲಿ ಯಾಕೆ? ಹಗೆಗಳಿಗೆ ವರಗಳಲ್ಲಿ ಇರುವರು, ಕೊಟ್ಟ ವರಗಳ ತೆಗೆಯಲಾರಿಯರು, ಕೊಟ್ಟು ತೆಗೆದುಕೊಡುವ ಸಮರ್ಥನಾರಿ ತ್ರೈ ಜಗದಿನಂತೆ ಶ್ರೀಹರಿಯೇ ಅನ್ನೋದನ್ನು ಕೊಂಡಾಡಿದ್ದಾರೆ. ಬ್ರಹ್ಮದೇವರು ಪರಮೇಶ್ವರ ದೇವರು ಕೊಡುತ್ತಾರೆ ವಿನಃ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕೊಟ್ಟು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇರುವುದಾದ್ರೆ ನಿಮಗೆ ಮಾತ್ರ. ಬ್ರಹ್ಮನ ವರದಿಂದಾಗಿ ಕೊಬ್ಬಿ ಮರಿಯುತ್ತಾ ಇದ್ದಾರೆ. ಅಪ್ಪ, ಯೋನಿ ಸಂಜಾತರಿಂದ ಮರಣವಿಲ್ಲ, ಹಾಗಾದ್ರೆ ನೀವು ಅಯೋನಿಗೆ ತಾನೆ ಒದಿಸಬಹುದಿತ್ತಲ್ಲ, ನನ್ನ ಸಂಕಲ್ಪ ಯಾಕೆ? ಮಕ್ಕಳೇ, ಹಾಗಲ್ಲಪ್ಪ. ಅದು ಆತನಲ್ಲಿ ಚಕ್ರ ಇರುವ ತನಕ ಯಾವುದು ನನ್ನ ಕೈಯಲ್ಲಿದ್ದಂತಹ ಚಕ್ರ ಬಿಡೋಣ. ಬ್ರಹ್ಮ ಕೊಟ್ಟಂತಹ ಚಕ್ರ, ಆತನಿಂದ ಪೂಜಿಸಲ್ಪಡತಕ್ಕಂತಹ ಚಕ್ರ, ಆತನಿಂದ ಪೂಜಿಸಲ್ಪಡುವವರೆಗೆ ಅವನನ್ನು ಯಾರು ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ, ಮುಟ್ಟುವುದಕ್ಕೂ ಸಾಧ್ಯ ಇಲ್ಲ. ಅಂತಹ ಸ್ಥಿತಿಗೆ ಒಳಗಾಗಿದ್ದಾನೀಗ. ನೀವು ಪ್ರಯತ್ನ ಮಾಡಿದ್ದೀರಿ. ಹೌದು. ಇಂದ್ರಾದಿ ಸಮರಸರು ಯುದ್ಧ ಮಾಡಿದ್ದಾರೆ. ಯಾರಿಂದಲೂ ಗೆಲ್ಲಲಿಕ್ಕೆ ಆಗಲಿಲ್ಲ. ಗಂಡಸರಾಗಿ ನಿಮಗೆ ಆಗಲಿದ್ದಿರೋ ಕಾರ್ಯ ಹೆಣ್ಣು ಮಕ್ಕಳಾದ ನಾವು ಏನು ಮಾಡಬಹುದು? ಹೆಣ್ಣು ಮಕ್ಕಳು ಸಬಲೆಯಾಗುವುದಕ್ಕೆ ಸಾಧ್ಯ ಉಂಟು. ತೆರಳಿ ಶೋಣಿತದ ಪುರಿಗೆ, ತೆರಳಿ ಶೋಣಿತದ ಪುರಿಗೆ, ನೀವವನ ತರೆದು ಬರುದೆಂಬ ಬಳಿಗೆ, ನೀವವನ ತರೆದು ಬರುದೆಂಬ ಬಳಿಗೆ, ಪರಿಪರಿಯ ಆಯುಧಗಳ ಪರಿಪರಿಯ ಆಯುಧಗಳ ಕೈಗೊಳ್ಳ ತರಳಿರೆ ಹರಿಗೆರಗುದ, ಕೈಗೊಳ್ಳ ತರಳಿರೆ ಹರಿಗೆರಗುದ, ತೆರಳಿ ಶೋಣಿತದ ಪುರಿಗೆ, ನೀವವನ ತರೆದು ಬರುದೆಂಬ ಬಳಿಗೆ. ಮಕ್ಕಳೇ, ಅಜ್ಞಾನ ನಿಮ್ಮ ಮನಸ್ಸಲ್ಲಿ ಇನ್ನೂ ಉಂಟು ಎನ್ನುವಂಥದ್ದು ಅರ್ಥ ಆಗುತ್ತದೆ. ನಿಮಗೆ ಆಗಲಿಲ್ಲ, ನಮ್ಮಿಂದ ಆದೀತೆ ಎಂಬ ಹಾಗೆ ಧೈರ್ಯ ಸಾಕಾಗುವುದಿಲ್ಲ. ಧೈರ್ಯ ಸಾಕಾಗುವುದಿಲ್ಲ. ಯಾಕೆ? ಧೈರ್ಯವನ್ನು ನಾನು ಕೊಡಲಿಲ್ಲ ನಿಮಗೆ. ಬೇಕಾದಷ್ಟು ಧೈರ್ಯ ಬರುವುದು ಯಾವಾಗ? ಕೈಯಲ್ಲಿ ಆಯುಧ ಇದ್ದಾಗ ಮಾತ್ರ. ಆಯುಧ ಒಂದು ಕೈಯಲ್ಲಿದ್ದರೆ ಅದು ಶಕ್ತಿಯನ್ನು ಕೊಡ್ತದೆ, ಧೈರ್ಯವನ್ನು ಕೊಡ್ತದೆ. ಹಾಗಾಗಿ ನಿಮಗೆ ಕೈ ಎತ್ತಿ ನಾನು ಅಸ್ತ್ರಗಳನ್ನು ಕೊಡ್ತಾ ಇದ್ದೇನೆ. ಮತ್ತೆ ಅದು ಉಂಟಲ್ಲ. ಈಗ ನನ್ನ ಮಕ್ಕಳಾದಂತಹ ನಿಮ್ಮನ್ನು ನಾನು ದಾರಿಯಲ್ಲಿ ಹಾಕ್ತೇನೆ ಅಂತ ಭಾವಿಸಿದ್ದ ನೀವು ಆ ದಾರಿಕನನ್ನು ಎದುರಿಸುವಲ್ಲಿ ಯಾವುದೇ ರೀತಿಯಾಗಿ ತೊಡರುಗಳು ನಿಮಗೆ ಬರದ ಹಾಗೆ ನಾನು ನೋಡ್ಕೊಳ್ತೇನೆ. ಆದರೆ ಮಾತ್ರ ಇಲ್ಲಿ ಒಂದುಂಟು, ಈಗ ಕೈಯಲ್ಲಿ ಶಕ್ತಿ ಆಯುಧಗಳು ಉಂಟು ಅಂತ ಹೇಳಿ ಅದನ್ನೇ ಪ್ರಯೋಗಿಸ್ತೇವೆ ಅಂತ ಇಡಿಸ್ಕೊಳ್ಬೇಡಿ. ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತದೆ. ಯಾವ ಕಾಲಕ್ಕೆ ಯಾವ ರೀತಿಯಾದಂತಹ ತಂತ್ರಗಳ ಮೂಲಕ ಆತನನ್ನು ಪಳಗಿಸಿ ಆತನಲ್ಲಿರುವಂತಹ ಚಕ್ರವನ್ನು ಪಡೆಯುವುದಕ್ಕಾಗುತ್ತದೆ, ಅದನ್ನು ಯೋಚಿಸುವಂತಹ ಶಕ್ತಿಯನ್ನು ನಿಮಗೆ ಕೊಡ್ತೇನೆ. ಆ ಕಾಲ ಬಂದಾಗ ನೀವು ಯೋಚಿಸುವ ಮೂಲಕವಾಗಿ ಅದನ್ನು ಮಾಡಿಕೊಳ್ಳುವಂತಹ ಸ್ಥಿತಿ ನಿಮಗೆ ಉಂಟಾಗುತ್ತದೆ. ನನ್ನ ಸಂಪೂರ್ಣ ಆಶೀರ್ವಾದ ನಿಮಗೆ ಉಂಟು. ಇದು ಆಯುಧ ಬೇಕಲ್ಲ ನಿಮಗೆ, ಇದು ನಿನಗೆ ಕೊಡಲಿ, ಇದು ನಿನಗೆ ಶಕ್ತಿಯನ್ನು ಕೊಡಲಿ. ಶೋಭಾಯಮಾನವಾದಂತಹ ಮುಖದಲ್ಲಿ ಜಯಿಸಿ ಬರುವಂತಹ ಶಕ್ತಿ ನಿನಗೆ ಈ ಕೊಡಲಿ. ಇದು ದಂಡ, ಬರೀ ದಂಡ ಅಲ್ಲ, ಇದು ಅದಕ್ಕೋಸ್ಕರವಾಗಿ ಈ ದಂಡ ಹೌದು ತೆಗಿಬೇಕು. ಇದನ್ನು ಈ ಮೂಲಕವಾಗಿ ಅವನ ರುಂಡ. ಇದು ಕತ್ತಿ, ಇದು ಸಾಮಾನ್ಯವಾದಂತಹ ಕತ್ತಿ ಅಂತ ಭಾವಿಸಬೇಡ. ಶ್ರೀಹರಿಯು ಕೈ ಎತ್ತಿ ಕೊಟ್ಟಂತಹ ಕತ್ತಿ. ಈ ಕತ್ತಿಯನ್ನು ಕುತ್ತಿ ಅವನ ಪ್ರಾಣವನ್ನು ತೆಗಿಬೇಕು. ಇದು ವಜ್ರ. ಈ ವಜ್ರ ಅವನಿಗೆ ವಜ್ರ ಪಂಜರವಾಗಿರುವಂತಹ ಯಾವತ್ತು ಬ್ರಹ್ಮನವರ ಅದನ್ನು ಭೇದಿಸುವುದಕ್ಕೆ ಇದರಲ್ಲಿ ಮಾತ್ರ ಶಕ್ತಿ. ಯಾವ ಪರ್ವತವನ್ನು ಭೇದಿಸಬಲ್ಲಂತಹ ಶಕ್ತಿ ಇರುವಂತಹ ವಜ್ರದಿಂದ ಪ್ರಫುಲ್ಲ ವದನೆಯಾದಂತಹ ನೀನು ಆತನನ್ನು ವಧಿಸಿ ಯೋಗಗಳನ್ನುಂಟು ಮಾಡಬೇಕಾದೀತಲ್ಲ. ಇದು ಬಿಲ್ಲು. ಬಿಲ್ಲು ಅಂತ ಹೇಳಿದರೆ ಯಾವುದಿದು? ನಾನು ಧರಿಸುವಂತಹ ಶಾರ್ಂಗ ಅದೇ ಪ್ರತಿರೂಪವಾದಂತಹ ಬಿಲ್ಲು. ಈ ಬಿಲ್ಲು ಇದು ಯಾಕೆ ಕೊಟ್ಟದ್ದು? ಅವನನ್ನು ಕೊಲ್ಲು, ಅದಕ್ಕೋಸ್ಕರವಾಗಿ ಅವನನ್ನು ಕೊಂದು ಬರಬೇಕು. ಇದು ಬಾಣ. ಯಾಕೆ ಬಾಣ? ಇದು ತೆಗೆಯುವುದಕ್ಕೆ ಪ್ರಾಣ, ಆತನ ಪ್ರಾಣ ತೆಗೆಯುವುದಕ್ಕಾಗಿ ಈ ಬಾಣ. ನಿನಗೆ ಅಸ್ತ್ರ ಬೇಡ. ಯಾಕೆ?
ನೀನು ಬಂದಾಗಲೇ ಆಗ ಪ್ರಾರಂಭದಲ್ಲಿ ನೀನು ಮಾಡುವುದಕ್ಕೆ ಪ್ರಾರಂಭಿಸಿದಾಗ ರವಿ ಉದಯಿಸುವ ಮೊದಲು ಅರುಣ ಬಂದ ಹಾಗೆ ರವಿ ಉದಯವನ್ನು ನಿನ್ನಲ್ಲಿ ಕಂಡವ ನಾನು. ಆದ್ದರಿಂದ ನಿನ್ನದಾದಂತಹ ಕಡೆಗಣ್ಣಿನ ನೋಟದಿಂದಲೇ ಆಸುರನನ್ನು ಕೊಲ್ಲುವಂತಹ ಶಕ್ತಿ ನಿನಗೆ ಬರಲಿ. ಒಳ್ಳೆಯದಾಗಿ ಬನ್ನಿ ಹೋಗ್ತೇನೆ. ಇದರಲ್ಲಿ ಶೂಲ ಉಂಟು, ಇದರಲ್ಲಿ 3. ಯಾಕೆ ಇದನ್ನು ಸುರಿಗೆ ಪ್ರಾರಂಭದಲ್ಲಿ ನಿನಗೆ ಕೊಡಲಿಲ್ಲ? ತ್ರಿಮೂರ್ತಿಗಳಲ್ಲಿ ಒಬ್ಬನಾದಂತಹ ಹರನಲ್ಲಿರುವಂತಹ ಆಯುಧ, ಹರಿಯ ಆಯುಧ ಅಲ್ಲಿ ಹೋಗಿದೆ. ಹರನ ಆಯುಧವನ್ನು ಅಲ್ಲಿಂದ ತೆಗೆದುಕೊಂಡದ್ದು ನಾನೀಗ. ಹರಿಹರರಲ್ಲಿ ಭೇದ ಇಲ್ಲ ಎನ್ನುವಂಥದ್ದು ನಿರೂಪಿಸುವುದಕ್ಕೆ ಬೇಕಾಗಿ ಹರಿಯಲ್ಲಿ ಚಕ್ರ ಇಲ್ಲದಾಗಿ ಹರನಲ್ಲಿ ತ್ರಿಶೂಲ ಬೇಡ ಅಂತೇಳಿ ತರಿಸಿದ್ದು ನಾನು. ಇದು ನಿನಗೆ ಶೂಲ. ಅವನ ಆ ಎದೆಯನ್ನು ಬಗೆದು ಅವನ ತೆಗೆಯುವುದಕ್ಕೆ ಇದು ಶೂಲ. ದುರ್ಲಭವಾದಂತಹ ದಾರಿಕನನ್ನು ಒದಗಿಸುವುದಕ್ಕಾಗಿ ನಾವೇನು ನೀವು ಹೇಳಿದಂತಹ ಕೈಂಕರ್ಯಕ್ಕೆ ನಾವು ಮುಂದಾಗುತ್ತೇವೆ. ದಾರಿಕನನ್ನು ವಧೆ ಮಾಡಿದ ಬಳಿಕ ಚಕ್ರವನ್ನು ಹಿಡಿದುಕೊಂಡು ಮತ್ತೆ ವೈಕುಂಠವನ್ನು ಸೇರಿಕೊಳ್ಳಬಹುದಲ್ಲಪ್ಪ? ಖಂಡಿತವಾಗಿ ಬರ್ಬೇಕಪ್ಪ. ಯಾಕೆ ಬರ್ಬೇಕು? ಮಧ್ಯ ಮಧ್ಯ ಕಷ್ಟ ಬಂದ್ರೆ ಏನು ಮಾಡುದು? ಕಷ್ಟ ಬಂದ್ರೆ ನನ್ನ ನೆನೆಸ್ಕೊಂಡ್ರೆ ಆಯ್ತು. ಇಷ್ಟದಿಂದ ಬರೆಯುತ್ತೇನೆ ನಾನು ನಿಮ್ಮನ್ನಂತೆ. ಏನು ಯಾರು ಆರ್ಥಿಗಳಿರ್ತಾರೋ, ಯಾರು ಅರ್ಥಾರ್ಥಿಗಳಿರ್ತಾರೋ, ಯಾರು ಜಿಜ್ಞಾಸುಗಳಿರ್ತಾರೋ, ಯಾರು ಮುಮೋಕ್ಷಗಳಿರ್ತಾರೋ, ಎಲ್ಲರನ್ನೂ ಬರೆಯುವಂತಹ ಶಕ್ತಿ ಉಳ್ಳ ನನಗೆ ಮಕ್ಕಳನ್ನು ಬರೆಯುವುದಕ್ಕೆ ಆಗುದಿಲ್ಲ ಅಂತ ಹೇಳಿಸಿ ಅಪ್ಪ ನಾನು ಹೆಚ್ಚಿಸಬೇಕು ಅಂತಿಲ್ಲ, ಮಕ್ಕಳಾದವರು ಬೇಕು ಅಂತಿಲ್ಲ. ಆದ್ರೆ ಹಾಡೋರಿದ್ದಾರಲ್ಲ ರಂಗನಾಯಕ. ಹೌದು, ಅದು ಯಾಕೆ ಹಾಡ್ತಾರೆ? ಒಂದೊಮ್ಮೆಗೆ ಮಲಗಿದ ಹಾಗೆ ನಟಿಸ್ತಾ ಇರುವಂತಹ ಸ್ಥಿತಿ ಬರ್ತದೆ. ನಟಿಸುವಂತಹ ಸ್ಥಿತಿಯಲ್ಲಿ ಎಚ್ಚರಗೊಳ್ಳಿ, ಹಾಗೆ ಅದಕ್ಕೋಸ್ಕರವಾಗಿ ಹಾಡದೆ ಹೊರತಾಗಿ ಅದೇ ರೀತಿಯಾಗಿ ಜಗದಲ್ಲಿರುವಂತಹ ಯಾವತ್ತು ಜೀವರಾಶಿಗಳಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕೆ ಆ ರೀತಿಯಾದಂತಹ ಸ್ತುತಿಯಿಂದಲೂ ಭಾವಿಸಿಕೊಳ್ಬಹುದು. ನಿಮಗೆ ಅದರ ಅಗತ್ಯ ಇಲ್ಲ. ಆ ದಾರಿಕನನ್ನು ವಧಿಸಿ ಆದಷ್ಟು ಶೀಘ್ರದಲ್ಲಿ ಬನ್ನಿ. ಹೆಚ್ಚು ತಡ ಮಾಡಬೇಡಿ. ಬೇಗ ಹೊರಡಿ, ಬೇಗ ಹೋಗಿ. ಸಹೋದರಿಯರೇ, ಜನಕನಿಂದ ಅಪ್ಪಣೆಯನ್ನು ಪಡೆದುಕೊಂಡಂತಾಗಿದೆ. ದುರುಳ ದಾರಿಕಾಸುರನನ್ನ ವಧೆಯಾಗಬೇಕು. ಅವನನ್ನು ವಧೆಯಾಗಬೇಕಾದ್ರೆ ಮೊದಲು ನಮಗೆ ಚಕ್ರ ಸ್ವಾಧೀನವಾಗಬೇಕು. ಭಗವತಿ, ಏನು ಮಾಡುವುದು? ದುರುಳನ ವಧೆಯಾಗಬೇಕಲ್ಲ, ಏನು ಮಾಡುವುದು? ಅಪ್ಪ ಹೇಳಿದಾರಲ್ಲ, ಅನಿತಗಳಾಕ್ಷರ ಭಗವತಿ ದೇವಿಯು ಮುದುಕಿಯ ರೂಪವ ತಾಳುತ್ತಲೇ ವಂಚಿಪೆ ಎನ್ನುತ್ತಲಿ ವಹಿಲದಿ ಧನುಜನ ವಂಚಿಪೆ ಎನ್ನುತ್ತಲಿ ವಹಿಲದಿ ಪೊರಗಳು ಆ ಕ್ಷಣವೇ ಗದರಿ ಧನುಜನ ವಂಚಿಪೆ ಎನ್ನುತ್ತಲಿ ವಹಿಲದಿ ಪೊರಗಳು ಆ ಕ್ಷಣವೇ ಗದರಿ ಅಂತರುಣ ಕ್ಷಣ ಭಗವತಿ ದೇವಿಯು ಮುದುಕಿಯ ರೂಪವ ತಾಳುತ್ತಲೇ ಅಂತರುಣ ಕ್ಷಣ ನಮ್ಮಯ್ಯನೇ ನಮ್ಮ ತಲೆಯ ಮೇಲಿದೆ. ಯಾವುದೇ ಕಾರಣಕ್ಕೂ ದುಷ್ಟ ದಾರಿಕನ ವಧೆಯಾಗದೆ ಮರಳಿ ಬರುವ ಹಾಗಿಲ್ಲ. ನಮಗೆ ಅನುಗ್ರಹ ಮಾಡಿದ್ದಾರೆ, ಶಕ್ತಿಯನ್ನು ತುಂಬಿದ್ದಾರೆ. ಆಯುಧ ಬಾಣಿಗಳಾದಂತೆ ನಮ್ಮಲ್ಲಿ ಉತ್ಸಾಹ ಉಕ್ಕಿದೆ. ದರಿದ್ರೆಯನ್ನು ಸೇರಿಕೊಂಡಿರುವುದರಿಂದ ನೇರವಾಗಿ ನಾವು ಶೋಣಿತದ ಅರಮನೆಯನ್ನು ಪ್ರವೇಶಿಸಲಾಗದು. 7 ಮಂದಿ ನವತರುಣಿಯರು ಆ ಕಡೆಗೆ ಹೋದೆವು ಅಂತಾದ್ರೆ ಖಂಡಿತ ನಮ್ಮ ಮೇಲೆ ದುಷ್ಟ ದೃಷ್ಟಿಯನ್ನು ಬೀರುತ್ತಾನೆ. ನಾವು ಅವನ ಬಲೆಗೆ ಬೀಳುತ್ತೇವೆ. ಹಾಗಲ್ಲ ನಮ್ಮ ಅಪ್ಪಯ್ಯ ಹೇಳಿದ್ದಾರೆ, ಅವನು ಷಡ್ಯಂತ್ರ ಹೂಡಿದ್ದಾನೆ, ಅದಕ್ಕೆ ಸರಿಯಾದ ತಂತ್ರ ಹೂಡಬೇಕು. ಬದಲಾಗಿ ಆ ಶ್ರೀಚಕ್ರ ನಮ್ಮ ಕೈ ವಶವಾಗಬೇಕು. ಅದಕ್ಕೆ ನಾನೊಂದು ಉಪಾಯ ಮಾಡ್ತೇನೆ. ನೀವೆಲ್ಲ ಮರೆಯಲ್ಲಿ ನಿಂತುಕೊಂಡು ಅದೇನು ಅಂತ ನೋಡಿ ನನ್ನನ್ನೇ ಅನುಸರಿಸಿ ಹೇಗೆ ಬನ್ನಿ ಹೋಗಿ. ಭಿಕ್ಷೆಯ ನೀಡಿರವ್ವ ಭಿಕ್ಷುಕಿ ಭಿಕ್ಷೆಯ
ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಯಾರಾದ್ರೂ ಏನನ್ನಾದ್ರೂ ಕೊಡಿರಪ್ಪ. ಈ ಮುದುಕಿಗೆ ಎದ್ದು ನಿಲ್ಲುವುದಕ್ಕೆ ಕೈಕಾಲಲ್ಲಿ ಶಕ್ತಿ ಇಲ್ಲ. ಈಗಲೂ ಇನ್ನೊಂದು ಗಳಿಗೆಯಲ್ಲೋ ಬಿದ್ದು ಸಾಯುವ ಸ್ಥಿತಿಯಲ್ಲಿ ನಾನಿದ್ದೇನೆ. ಸಾಯುವುದಕ್ಕೆ ಹೊರಟಂತಹ ಈ ಮುದುಕಿಗೆ ಏನನ್ನಾದರೂ ಕೊಟ್ಟು ಪ್ರಾಣವನ್ನು ಉಳಿಸಿ ಪುಣ್ಯವನ್ನು ಕಟ್ಟಿಕೊಳ್ಳಿರಪ್ಪ. ನನಗೆ ಇಂಥದ್ದನ್ನೇ ಕೊಡಿ ಅಂತ ನಾನು ಕೇಳುವುದಿಲ್ಲ. ನನಗೆ ಹಾಲು ಆಗುತ್ತದೆ, ಹಣ್ಣು ಆಗುತ್ತದೆ, ಅನ್ನವೂ ಆಗುತ್ತದೆ, ಹಣವೂ ನಡೀತದೆ. ನೀವು ಏನನ್ನು ಕೊಟ್ಟರು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನಪ್ಪ. ಯಾವಳೋ ಒಬ್ಳು ವಿಳಾಸ ಇಲ್ಲದ ಮುದುಕಿ ನಮ್ಮ ಹತ್ತಿರ ಭಿಕ್ಷೆಗಾಗಿ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿಯುವುದು ಬೇಡ. ಶ್ರೀಹರಿಯ ಮಗಳಾದ ಶ್ರೀದೇವಿಯೇ ನಮ್ಮ ಹತ್ತಿರ ಬರ್ತಾ ಇದ್ದಾಳೆ ಎಂಬುದಾಗಿ ತಿಳಿದು ಏನನ್ನಾದರೂ ಕೊಡಿರಪ್ಪ. ನೀವಾಗಿ ಇಲ್ಲಿ ಬಂದು ಕೊಡಿ ಅಂತ ನಾನು ಕೇಳುವುದಿಲ್ಲ. ನಾನಾಗಿ ನಿಮ್ಮ ಹತ್ತಿರ ಬರುವಾಗ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇಲ್ಲದವರು ಏನನ್ನು ಕೊಡದಿದ್ರೂ ಚಿಂತೆ ಇಲ್ಲ. ಇರುವವರು ಮಾತ್ರ ಕಡಿಮೆ ಮಾಡಬೇಡಿ. ನನಗೆ ಇಂಥದ್ದೇ ಬೇಕು ಅಂತ ಇಲ್ಲ. ನನಗೆ ಹೊಸತ್ತು ಆಗುತ್ತದೆ, ಹಳೆಯದ್ದು ಆಗುತ್ತದೆ, ಎಷ್ಟರದ್ದು ನಡೀತದೆ. ನೀವು ಕೊಟ್ಟರೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ. ನನಗೆ ನೀವು ಭಿಕ್ಷೆಯನ್ನು ಹಾಕುವುದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ. ಮನೆ ಕಟ್ಟುವ ಆಸೆ ಇರುವವರಿಗೆ ಮನೆ ಕಟ್ಟುವ ಯೋಗ ಬರ್ತದೆ. ಮದುವೆ ಆಗದೆ ಇರುವಂತಹ ಹೆಣ್ಣಾಗಲಿ ಗಂಡಾಗಲಿ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರ್ತದೆ. ಅನಾರೋಗ್ಯದಿಂದ ಬಳಲುತ್ತಾ ಇದ್ದವರಿದ್ರೆ ಆರೋಗ್ಯ ಪ್ರಾಪ್ತಿ ಆಗುತ್ತದೆ. ವಿದ್ಯೆ ಕಲಿಯುವಂತಹ ವಿದ್ಯಾರ್ಥಿಗಳಿದ್ರೆ ಮನೆಯಲ್ಲಿಯೇ ಕುಳಿತು ಉತ್ತೀರ್ಣರಾಗುವ ಹಾಗೆ ದೇವರ ಅನುಗ್ರಹವನ್ನು ಮಾಡ್ತಾನೆ. ಏನಾದರೂ ಕೊಡಿರಪ್ಪ. ಇಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ, ಮತ್ತೆ ಆಚೆ ಹೋಗ್ತೇನೆ. ಏನಾದರೂ ಕೊಡಿರಪ್ಪ. ನನಗೆ ಶಬ್ದ ಬರುವಂತದ್ದೇ ಕೊಡಿ ಅಂತ ಕೇಳುವುದಿಲ್ಲ. ಶಬ್ದ ಬರದ್ದು ಹಾಕಿದ್ರೆ ತುಂಬಾ ಒಳ್ಳೆಯದು. ಶಬ್ದ ಮಾಲಿನ್ಯ ಆಗುತ್ತದೆ. ಹೀಗೆ ಹೋಗಿ ಮತ್ತೆ ಆಚೆ ಹೋಗ್ತೇನೆ. ಏನಾದ್ರೂ ಕೊಡಿರಪ್ಪ. ಭವತಿ ಭಿಕ್ಷಾಂದೇಹಿ. ಏನಾದ್ರೂ ಕೊಡಿರಪ್ಪ.